ಮುಗಿದ ಶರಣಾರ್ಥಿಗಳು ಹೇಳ್ತಾ ಹೇಳಿ ವಿಷಯಗಳು ಎಲ್ಲಿಗೆ ಬಂದ ನಿತ್ತಪ್ಪ ಅಂತ ಕೇಳಿದ್ರೆ ಎಲ್ಲಿಗೆ ಬಂದ್ರಿ ಗಂಡ ಮಗ ಮತ್ತು ಶ್ರೇಷ್ಠ ಹೆಣ್ಣ ಮಗಳ ಶ್ರೇಷ್ಠ ಅಂತಕ್ಕಂಥ ವಾದ ಆಗತಕ್ಕಂಥ ಸಮಯ ಈಗ ದಾಟ್ಯದ. ಹೌದು ನೇರವಾಗಿ ಗಂಡ ಶ್ರೇಷ್ಠ ಹೆಂಡತಿ ಶ್ರೇಷ್ಠ ಅಂತಕ್ಕಂಥ ವಿಷಯಕ್ಕೆ ಬಂದು ಬಿಡ್ರಿ ಅಂತೇಳಿ ನಮ್ಮ ಕಮಿಟಿ ಗುರುಗಳು ಹೇಳ್ಯಾರಿಪ್ಪ. ಅದಕ್ಕೆ ತಮ್ಮ ಹೆಂಗಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಹೆಂಗ್ರಿಪ್ಪ ಗಂಡನೇ ಶ್ರೇಷ್ಠ ಅಂತ ಹೇಳ್ಯಾರು. ಯಾತ್ರ ಸಂಬಂಧಪ್ಪ ಅಂತ ಕೇಳಿದ್ರ ಯಾವ್ದ್ರ ಸಂಬಂಧ ರೀ? ಹಂಗೆ ಗಂಡ ಹೆಚ್ಚ ಗಂಡ ದೊಡ್ಡವ ಅಂತಂದ್ರ ಜನ ನಮ್ಮಂಗಿಲ್ಲ, ದೈವ ನಮ್ಮಂಗಿಲ್ಲ, ಕಮಿಟಿ ನಮ್ಮಂಗಿಲ್ಲ. ಹೌದು ಅದಕ್ಕೆ ಉದಾಹರಣೆ ಕೊಡ್ಬೇಕಾಗ್ತದ, ದೃಷ್ಟಾಂತಗಳನ್ನ ಹೇಳ್ಬೇಕಾಗ್ತದ. ಅಂದಾಗ ಮಾತ್ರ ಅದು ಸಮಂಜಸವಾಗಿರ್ತಕ್ಕಂಥ ತಾತ್ಪರ್ಯ ಆಗ್ತದ, ಒಂದು ಮಾತಿನ ವಾದ ಆಗ್ತದ. ಹೌದು ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಸರ ಇವತ್ತು ನೋಡು ಒಬ್ಬಾಕಿ ಹೆಣ್ಣು ಮಗಳು ಹೇಳ್ತಾಳ. ಏನತ್ತ ಹೆಂಗ ಹೇಳ್ತಾಳಪ್ಪ ಅಂತಂದ್ರ 18 ಪುರಾಣದೊಳಗ ಹೆಂಗ ಹೇಳ್ತಾರ್ರಿ ಸರ? ಗಂಡ ಶ್ರೇಷ್ಠ ಗಂಡ ಹೆಚ್ಚಿನವ ಅನ್ನೋದಕ್ಕೆ ಹೆಂಗ 18 ಪುರಾಣದೊಳಗ ಬರೆದಿಟ್ರು ಅಂತ ಕೇಳಿದ್ರ ಹೌದು ಹೆಂಗತ್ತಂದ್ರ ನನ್ನನ್ನ ಹಡೆದಿರ್ತಕ್ಕಂತ ತಂದೆ ತಾಯಿಕಿತ್ತ, ಬಂಧು ಬಳಗದವರಕ್ಕಿತ್ತ, ಆಸ್ತಿ ಅಂತಸ್ತಕ್ಕಿತ್ತ, ರೊಕ್ಕ ರೂಪಾಯಿಕಿತ್ತ, ಬೆಳ್ಳಿ ಬಂಗಾರಕ್ಕಿತ್ತ, ಹೌದು ಒಡ ಹುಟ್ಟಿದ ಅಣ್ಣತಮ್ಮರಕ್ಕಿತ್ತನು ಹೊಟ್ಟಿಲೆ ಹುಟ್ಟಿದಂತ ಗಂಡ ಮಗ ಹೆಚ್ಚ. ಇಂಥವರ 100 ಮಂದಿ ಗಂಡ ಮಕ್ಕಳು ಹುಟ್ಟಿದ್ರು ಮಾಡ್ಕೊಂಡಿರುವಂತ ಗಂಡ ಹೆಚ್ಚ ಒಬ್ಬಕಿ ಹೆಣ್ಮಗಳು ಹೇಳ್ಯಾಳು. ಹೌದು 18 ಪುರಾಣದಾಗ. ಅದಕ್ಕಾಗಿ ನಿಪುಣಾಳ ಗ್ರಾಮದಿಂದ ಗುಡಸ ಗ್ರಾಮಕ್ಕೆ ಗಂಡನ್ನ ಹೆಚ್ಚು ಮಾಡಿ ಹಾಡ್ಲಿಕ್ಕೆ ನಾವು ಬಂದಿವಿ. ಹೌದು ಇಲ್ಲಿ ಕೇಳ್ತಕ್ಕಂತ ಮಾತು ಏನಂತ ಕೇಳಿದ್ರ ಏನ್ರಿಪ್ಪ ಮಾತ? ಯಾವ ಹೆಣ್ಣ ಮಗಳಿಗೆ ಹೆಂಡತಿಗೆ ಗಂಡ ಹೇಳ್ಯಾನ ಆಸ್ತಿ ಅಂತಸ್ತಕ್ಕಿತ್ತ, ರೊಕ್ಕ ರೂಪಾಯಿಕಿತ್ತ, ಒಡ ಹುಟ್ಟಿದ ಅಣ್ಣತಮ್ಮರಕ್ಕಿತ್ತನು ಹ್ಯಾತೆ ಹೆಚ್ಚತ್ತು ಯಾರಂದಾರ. ಹೌದು ಇದಕ್ಕೆ ತೋಡಿ ಕೊಡ್ತಾರಂತಕ್ಕಂತ ಭರವಸೆ ಐತೆ. ಕೊಡ್ತಾರಿಪ್ಪ ಶಾನ್ಯಾರದಾರ. ಹೌದಿಲ್ಲ? ಹೌದು. ಇನ್ನು ಮುಂದೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಸರ? ಗಂಡನೇ ಶ್ರೇಷ್ಠ ಅನ್ಬೇಕಾಗ್ಯದ. ಯಾಕಪ್ಪ ಅಂತ ಕೇಳಿದ್ರ 18 ಪುರಾಣದೊಳಗೆ ಬರೆದಿಟ್ಟಾರು. ಹೆಂಗ್ರಿಪ್ಪ? ಗೊತ್ತಿರ್ತಕ್ಕಂಥ ತಾಯಂದ್ರ ಅರ್ಥ ಮಾಡ್ಕೊಳ್ಬೇಕು. ಹೌದು. ಏನ್ ಬರೆದ್ರಿಪ್ಪ ಅಂತ ಕೇಳಿದ್ರೆ 18 ಪುರಾಣದಾಗ ಏನ ಬರ್ದಾರಿಪ್ಪ? ಕಲ್ಲು ದೇವರು ದೇವರಲ್ಲ, ಮುಳ್ಳು ದೇವರು ದೇವರಲ್ಲ, ತವರು ಮಣಿ ದೇವರಲ್ಲ, ಮತ್ತೆ ಹೊರತು ಮತ್ಯಾವ ದೇವರಿಲ್ಲ ಅಂತ ಹೇಳಿ ಬರೆದಿಟ್ಟಾರ. ಹೌದು ನೋಡಿ, ಇಲ್ಲೊಂದು ಮಾತು ಕೇಳುದ ಸರಿಜೋಡಿ ಕಲಾವಂತರನ್ನ. ಏನ್ ಕೇಳುದ್ರಿಪ್ಪ? ಹುಟ್ಟಿದಾಗ ಸಣ್ಣ ಮಕ್ಕಳಿತ್ತುಪ್ಪ ಅಂತಂದ್ರ ಮಕ್ಕಳಿಗೆ ದೇವರ ಸಮಾನ, ಮಕ್ಕಳು ದೇವರು, ಮಕ್ಕಳಿಗೆ ದೇವರ ಸಮಾನ ಅಂದಾರಿಪ್ಪ. ಇಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಗಂಡಗ ದೇವರಂದಾರ. ಹೌದು. ಮಾಡ್ಕೊಂಡಿರ್ತಕ್ಕಂಥ ಗಂಡಗ ಗುರು ಅಂದಾರ. ಹೌದಿಲ್ಲ? ಹೌದು. ಹಡದಿರ್ತಕ್ಕಂಥ ತಂದೆ ತಾಯಿಗೂ ದೇವರಂದಾರ. ಹೌದು. ಹೌದಿಲ್ಲ? ನಾ ಏನು ಕೇಳಕತ್ತೇನೆ? ಏನ್ ಕೇಳವ್ರು? ನೋಡಿಲ್ಲಿ ಮಕ್ಕಳಿಗೆ ದೇವರಂದಾರ, ಗಂಡಗ ದೇವರಂದಾರ, ಹಡದಿರ್ತಕ್ಕಂಥ ತಂದೆಗೆ ತಾಯಿಗೂ ದೇವರಂದಾರ. ಹೌದು. ಹೆಂಡತಿ ಆಗಿರ್ತಕ್ಕಂಥ ನಿನ್ನ ಪಾತ್ರೆನ ನೀ ಹೆಂಡತಿಯಾಗಿ ದೇವ್ರ ಅನಿಸ್ಕೊಂಡು, ಏನ ಗುರು ಅನಿಸ್ಕೊಂಡು, ನೀ ಏನ್ ಅನಿಸ್ಕೊಂಡಿ ದೈವದೊಳಗೆ ಹೇಳು. ಹೌದಿಲ್ಲ? ಸರಿಜೋಡಿ ಕೆಲವಂತರು ಹೇಳ್ತಕ್ಕಂಥ ಭರವಸೆ ಐತೆ. ಹೌದಿಲ್ಲ? ಆ ಗಂಡ ಗುರು ಆಗ್ಯಾನ, ಗಂಡ ದೇವರಾಗ್ಯಾನ. ಹೌದು. ಹೆಂಡತಿ ಏನಾಗ್ಯಾಳು ಅಂತಕ್ಕಂಥದ್ದು ದೈವಕ್ಕೆ ಗುರುತಾಗಬೇಕಾಗೈತಿ. ನಾನು ಸರಿಜೋಡಿ ಕೆಲವಂತರ ಕೇಳುವಂತ ಮಾತದ ಇದು. ಹೌದಿಲ್ಲ? ಇನ್ನು 18 ಪುರಾಣದೊಳಗೆ ಹೆಂಗ ಬರೆದಿಟ್ಟಾರ ಅಂತ ಕೇಳಿದ್ರ ಹೆಂಗ ಬರ್ದಾರಿಪ್ಪ? ಗಂಡನೇ ದೇವರು ಅಂತ ಹೇಳಿ ಬರೆದಾರ. ಹೌದು. ಹೆಂಗಪ್ಪ ಅಂತಂದ್ರ ಯಾವ ಹೆಣ್ಣ ಮಗಳು ಪತಿ ಪಾದವನ್ನು ತೊಳೆದು ಪಾದೋದಕವನ್ನ ಕುಡಿತಾಳು. ಈಗ ಸದ್ಯ ನೋಡು, ಇಲ್ಲೇ ಒಂದು ಪಂಚಾಯತ್ಾಗ ಒಂದು ಸೀಟ್ ಸಿಗಬೇಕಾದ್ರೆ, ಒಂದು ಕುರ್ಚಿ ಸಿಗಬೇಕಾದ್ರೆ ಎಷ್ಟೋ ಬಡದಾಡ್ತೀವಿ, ಎಷ್ಟೋ ಖರ್ಚು ಮಾಡ್ತೀವಿ, ಏನೇನೋ ಮಾಡಕತ್ತೀವಿ. ಹೌದಿಲ್ಲ? ಏನೇನೋ ಮಾಡ್ತೀವಿ. ಹಂಗ ಸ್ವರ್ಗದೊಳಗ ಒಂದು ಮುಕ್ತಿ ಅಂತಕ್ಕಂಥದ್ದು ಸಿಗಬೇಕಾದ್ರ ಏನ್ ಮಾಡ್ಬೇಕ್ರಿಪ್ಪ? ಏನ್ ಮಾಡ್ಬೇಕಾಗಿದೆ? ಹೆಂಡತಿ ಆಗಿರ್ತಕ್ಕಂಥಕ್ಕೆ ಗಂಡ ಆಗಿರ್ತಕ್ಕಂಥವ ಕುಡ್ಡರ ಇರ್ಲಿ, ಕುಂಟರ ಇರ್ಲಿ, ಹೆಂಗಾರ ಇರ್ಲಿ, ಪತಿನೇ ಪರಮಾತ್ಮ, ಪತಿನೇ ದೇವರ ತಿಳ್ಕೊಂಡು ಯಾವ ಹೆಣ್ಣ ಮಗಳು ಪತಿ ಪಾದವನ್ನು ತೊಳೆದು ಪ್ರತಿನಿತ್ಯ ಪತಿ ಪಾದೋದಕವನ್ನ ಕುಡಿತಳೋ ಅಂತ ಹೆಣ್ಣ ಮಕ್ಕಳ ಜಲಮಕ್ಕ ಮುಕ್ತಿ ಐತಿ ಅಂತೇಳಿ 18 ಪುರಾಣದಾಗ ಬರ್ದಾರ. ಹೌದು. ಇಲ್ಲೊಂದು ವಾದದ. ಏನ್ರಿಪ್ಪ ವಾದ? ಗಂಡಿನಿಂದ ಹೇತಿ ಜಲಮಕ್ಕ ಮುಕ್ತಿ ಸಿಕ್ಕದ. ಹೌದಿಲ್ಲ? ಹೌದು. ಹೇತಿದಿಂದ ಗಂಡಗೆ ಏನು ಸಿಕ್ಕದ ಹೇಳ್ತಾರಿಪ್ಪ ಅವರು. ಹೌದಿಲ್ಲ? ಸರಿಜೋಡಿ ಕಲಾವಂತರು ಹೇಳ್ತಾರಂತಕ್ಕಂಥ ಭರವಸೆ ಐತೆ. ಹೌದು. ಇನ್ನು 18 ಪುರಾಣದೊಳಗೆ ಹೆಂಗ ಬರೆದಿಟ್ಟಾರೋ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಗಂಡನೇ ದೇವರು, ಗಂಡನೇ ಬ್ರಹ್ಮ, ಗಂಡನೇ ವಿಷ್ಣು, ಗಂಡನೇ ಮಹಾದೇವ, ಗಂಡನ ಹೊರತು ಮತ್ಯಾವ ದೇವರಿಲ್ಲ ಅಂತ ಹೇಳಿ ಬರೆದಾರ. ಹೌದು. ಅದೇ ಪದ್ಯವನ್ನ ದೈವಕ್ಕೆ ಹಾಡಿನ ಮೂಲಕ ಹೇಳುನು. ಯಾಕಂತಂದ್ರ ಪ್ರಶ್ನೆಗಳನ್ನ ತಂದ ಸರಿಜೋಡಿ ಕಲಾವಂತರು ಒಂದ ಹಾಡ ಹಾಡೋದ್ರೊಳಗನ್ನ ತಂದು ಕೊಡ್ರಿ ಅಂತ ಹೇಳಕತ್ತಾರ. ಅದಕ್ಕ ಯಾಕಪ್ಪ ಅಂತ ಕೇಳಿದ್ರ ಹಾಡಿನ ಮೂಲಕ ಗಂಡಂದ್ರ ಮಹಾದೇವ, ಗಂಡಂದ್ರ ಬ್ರಹ್ಮ, ಗಂಡಂದ್ರ ಶಿವ, ಹೌದು, ಗಂಡನೇ ಪರಮಾತ್ಮ ಅಂತಕ್ಕಂಥದ್ದು ದೈವಕ್ಕ ಹೌದು ಈ ಮೂಲಕ ಹಾಡಿನ ಮೂಲಕ ತಿಳಿಸಿ ಹೇಳೋದೈತೆ. ಆ ಕಡೆಯಿಂದ ಹೆಂಗಪ್ಪ ಅಂತ ಕೇಳಿದ್ರೆ ಸುನ್ನಿದೊಳಗೆ ಇವತ್ತು ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಗಾಳಿ ಇಲ್ಲ, ಬೆಳಕಿಲ್ಲ, ಕತ್ಲಿಲ್ಲ, ಮಾಡಿಲ್ಲ, ಮುಗುಲಿಲ್ಲ, ಸರ್ವ ಎಲ್ಲ ಸುನ್ಯಾಗೈತಿ. ಸುನ್ನಿದೊಳಗೆ ನನ್ನಪ್ಪ ಪರಮಾತ್ಮ ಒಬ್ಬನೇ ದಾನ ಅಂತಕ್ಕಂಥದನ್ನ ನಾಮವನ್ನ ಇಟ್ಟೇವ್ರಿಪ್ಪ ಸರ್. ಹೌದಿಲ್ಲ? ಹೌದು. ಅದೇ ಪರಮಾತ್ಮನಿಂದ ನಾರದ ಹೆಂಗ ಶೂನ್ಯದ ಬಸಿರನ್ನ ಬಗೆದು ಬಂದಾನ, ಮುಂದೆ ಬ್ರಹ್ಮಾಂಡ ಅಂತಕ್ಕಂಥದ್ದು ಹೆಂಗ ತಯಾರಾಗ್ತದ,
ಈ ಬ್ರಹ್ಮಾಂಡ ತಯಾರಾದ ಬಳಿಕ ಈ ಬ್ರಹ್ಮಾಂಡ ಮ್ಯಾಲ ಇರುವಿ 84 ಲಕ್ಷ ಜೀವರಾಶಿಗಳು ಹೆಂಗ ಹುಟ್ಟ್ಯಾವು ಹಾ ಇರುವಿ 84 ಲಕ್ಷ ಜೀವರಾಶಿಗೆ ನನ್ನಪ್ಪ ಪರಮಾತ್ಮ ಹೆಂಗ ಅನ್ನ ಹಾಕತಾನು ಹೌದು ಇರುವಿ 84 ಲಕ್ಷ ಜೀವರಾಶಿ ಹಾಕಿದ ಅನ್ನ ಹಾಕೋತನ ಎಂಡೋಜ ಪಿಂಡೋಜ ಇರುವಿ 84 ಲಕ್ಷ ಜೀವರಾಶಿ ಒಳಗ ಹಾ ಮಾನವ ಜೀವಿ ಆದಿ ಮಾನವರು ಹೆಂಗ ಬೆಳಕೋತ ಬಂದಾರ ಹೌದು ರಾಜರ ವಂಶ ಹೆಂಗ ಬತ್ತು ಹಾ ರಾಜರ ಆಳ್ವಿಕೆ ಒಳಗ ಈಗ ಸದ್ಯ ನಾವು ಒಕ್ಕಲ್ತನ ಮಾಡಕತ್ತೀವಲ್ಲ ಹೌದು ಈಗ ಸದ್ಯಕ್ಕ ಒಕ್ಕಲ್ತನ ಮಾಡಬೇಕಾದ್ರೆ ಟ್ರಾಕ್ಟರ್ದಿಂದ ಗಳೆ ಆಗ್ತದ ಹಾ ಹಿಂದೆ ಎತ್ತುಗಳು ಹೂಡ್ತಿದ್ರು ಕ್ವಾಣ ಹೂಡ್ತಿದ್ರು ಹಿಂದೆ ಏನೇನೋ ಹೂಡ್ತಿದ್ರು ಹೌದು ಮೊದಲು ಒಕ್ಕಲ್ತನ ಏನು ನಮ್ಮಿಂದ ಆಗ್ಯದ ಏನು ಅವರಿಂದ ಆಗ್ಯದ ಅಂತಕ್ಕಂಥದ್ದು ಸುಣ್ಣಿದೊಳಗಿಂದ ಹಿಡ್ಕೊಂಡ್ ಈಗ ಏನು ಒಕ್ಕಲ್ತನ ಮಾಡಿ ಅನ್ನ ಉಣ್ತೀವಿ ಹೌದು ಇಲ್ಲಿವರೆಗೆ ವಿಷಯ ಹೊತ್ತಿರುತ್ತಾನ ಓದ್ ಹಚ್ಚುದದ ಹಾ ಈ ಕಡೆಯಿಂದ ಈಗ ಗಂಡನ ವಿಷಯ ಹಿಡಿದಿವಿ ಮುಂದಿನಕ್ಕೆ ಅಪ್ಪಂದ್ ಹಿಡಿತೀವಿ ಅದ್ರ ಮುಂದಿನಕ್ಕೆ ಅಜ್ಜಂದ್ ಹಿಡಿತೀವಿ ಹೌದು ಹಿಂಗ ವಿಷಯಗಳ ಚರ್ಚೆ ಆಗ್ಲಿ ಅಂತಕ್ಕಂಥದ್ದು ನಮ್ಮ ಗುರುಜಿ ಅವರು ಹೇಳಿ ಹೋಗ್ಯಾರ ಹಾ ಅದಕ್ಕೆ ಯಥಾ ಪ್ರಕಾರ ಒಂದು ಚಾಲ ಹಾಡಿ ಹೌದು ಸರಿ ಜೋಡಿ ಕಲಾವಂತರಿಗೆ ಚಾನ್ಸ್ ಕೊಡೋನು ಹಾ ಮುಂದಿನ ಪಾಳೆ ಒಳಗೆ ಯಾವ್ಯಾವ ರೀತಿ ಬರ್ತಾರೆ ಹೆಂಗ ಮಾತಾಡ್ತಾರ ಅದಕ್ಕೆ ಮಾತಿಗೆ ಮಾತು ತಿಕ್ಕಾಟ್ ಹತ್ತದ ಹೌದು ಹೌದು ಯಾಕಂದ್ರೆ ಒಂದೇ ಪಾಳೆ ಒಳಗೆ ನಾವು ಒಬ್ಬನೇ ಮಾತಾಡಕತ್ತೀನಿ ಒನ್ ಸೈಡ್ ಹೊಂಟಂಗ ಅನಸ್ತದ ಹಾ ಹಾ ಅವ್ರೊಂದ್ 4 ಮಾತಾಡಿದ್ರಪ್ಪ ಅಂತಂದ್ರ ದೈವಕ್ಕ ವರದಿ ಕೊರದಿ ಹೊಂಟಿವಪ್ಪ ಅಂತಂದ್ರ ಅದು ಏನ್ ಅನಸ್ತದ ಅಂತಕ್ಕಂಥ ದೈವಕ್ ಗುರುತಾಗ್ತದ ಹೌದು ಹೌದು ಯಥಾ ಪ್ರಕಾರ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಸರ್ ಪಾಳೆಕ ಒಂದೊಂದು ಘರ್ಷಣೆ ಕೇಳ್ರಿ ಅಂತಕ್ಕಂಥ ಮಾತು ಹೇಳ್ಯಾರು ಹೇಳ್ಯಾರಿಪ್ಪ ಸರ್ ಈಗ ಎಲ್ಲರೂ ನಾವು ಖುಷಿಯಾಗಿ ನಗ್ಲಿಕತ್ತೀವಿ ನಗಾಕತ್ತೇವ್ರಿ ಹೌದಿಲ್ಲ ಹಾ ನಗಲಿಕತ್ತೀವಿ ಹೌದು ನಮ್ಮ ಗುರುಗಳ ಮಾತು ಕೇಳಿ ನಾವು ಎಷ್ಟೆಷ್ಟು ಜನ ಆನಂದದಿಂದ ನಕ್ಕಿವಿ ಖುಷಿಯಿಂದ ನಕ್ಕಿವಿ ಚಪ್ಪಾಳಿನೂ ತಟ್ಟೇವ್ರಿಪ್ಪ ಹೌದಿಲ್ಲ ಹೌದು ಹಂಗ ಹಿಂದೆ ಪೃಥ್ವಿದೇವಿ ಅಂತಕ್ಕಂಥ ಹೆಣ್ಣ ಮಗಳು ಪೃಥ್ವಿದೇವಿ ಹಾ ನಕ್ಕಾಳ ಹೌದು ಅಕ್ಕಿ ಯಾರ ಮಾತು ಕೇಳಿ ನಕ್ಕಾಳ ಅಂತಕ್ಕಂಥದ್ದು ಒಂದು ಸಣ್ಣ ಘರ್ಷಣೆ ಐತೆ ಹೌದು ಸರಿಜೋಡಿ ಕಲಾವಂತರು ಹೇಳ್ತಾರಂತಕ್ಕಂಥ ಭರವಸೆನೂ ಐತೆ ಹಾ ಯಥಾ ಪ್ರಕಾರ ಏನ್ ಹೇಳಿ ನೋಡಿ ಹಾಡಿ ಸರಿಜೋಡಿ ಕಲಾವಂತರಿಗೆ ಚಾನ್ಸ್ ಕೊಟ್ಬಿಡು ಹೌದು ಹೌದು ಮೈಕ್ ಸರಿ ಮಾಡಿಕೊಡೋಣ ಎರಡು ಮೈಕ್ ಬಂದ ಒಂದ ಚಲೋ ಐತಿ